ನಾ ರೈತನ ಮಗನ ಮಾಡ್ಕೊಳಕ್ಕೆ, ನಾ ರೈತನ ಗುಡಿನ ಮಾಡ್ಕೊಳಕ್ಕೆ ರೈತರ ಸಂಘಟನಾ, ರೈತರ ಕ್ರಾಂತಿ ರಾಜು ಶೆಟ್ಟಿ ನಾ ಹೇಳೋಳಿ ಹೇಳ್ತಿರ್ತಾನ. ಯಾವುದು ಸುಮಗ್ಯದಂದ್ರ ಈ ದೇಶನಾಗ ನಾ ಈಗೇನು ಹುಡಿ ಅಂತೈತ್ಲ, ಈ ಶೇಟ್ಕರಿನವರ ನಕೋಕ ಬಾಯಿ. ಆದ್ರೆ ರೈತನ ಮಗನ ಗುಡಿ ಮದುವೆ ಮಾಡಂಗಿಲ್ಲ ಅಂತಳು ಆಕೆ ಒಂದು ಸನ್ಬೇಕೆ ಮಲ ಶೇಟ್ಕರಿನವರ ಹವಾಗ ಬಾಯಿ. ಆ ದಿವಸ ಖರೆ ಕ್ರಾಂತಿ ಆಗೋದೈತೆ, ಆ ದಿವಸ ಖರೆ ಕ್ರಾಂತಿ ಬಲಿಸ ರಾಜ್ಯ ಬರೋದು. ಇಲ್ಲಿ ಯಾರು ಪರ್ಮನೆಂಟ್ ಇಲ್ಲ. ಸಿದ್ದರಾಮಯ್ಯ ಗೌರ್ಮೆಂಟ್ ಇರಲಿ, ಈ ಭಾಗದ ಮಂತ್ರಿಗಳು ಇರಲಿ, ಯಾರು ಇರಲಿ, ದಯಮಾಡಿ ಅವ್ರು ನಾವು ಹೇಳ್ತೇವೆ, ಈಗ ನೀವು ಬಹಳ ಹದಿ ನೋಡ್ಬೇಕು. ರೈತಂದ್ರ ಕ್ವಾನ ಬೆದರ ಹೋರಿ ಕೇಳಂಗಿಲ್ಲ, ಕ್ವಾನ ಬೆದರ ಹೋರಿ ಕೇಳಂಗಿಲ್ಲ, ಹೋರಿ ಬೆದರ ಕರ್ಸುಂಡಿ ಹೋರಿ ಬೆದರ ಕುದುರೆ ಕೇಳಂಗಿಲ್ಲ. ಅದಕ್ಕೆ ದಯಮಾಡಿ ತಿಳ್ಕೋರಿ, ಯಾವುದೇ ಪತ್ರಕ್ಕಿಂತ ನಿರ್ಣಯ ಹಾಕ್ರಿ. ಏನ್ ತಪ್ಪಿದ್ದೇವೆ ನಾವು? 3500 ರೂಪಾಯಿ ನಮ್ಮಲ್ಲೇ ಯಾರೋ ಬಡ್ಡಿ ಮಕ್ಕಳು ಬಂದ್ ಕಿಸಿಗೆ ಭಾಷಣ ಮಾಡಿ ಹೋಗಿದ್ದಾರೆ, 3400 ರೂಪಾಯಿ ಕೊಡ್ತೇವೆ, ನೀವು ಕಪ್ ಕೊಡಬೇಕು. ಆ ಚೌದಿ ಮಕ್ಕಳ ಕಡೆ 5751 ರೂಪಾಯಿ ನಾವು ವಸೂಲು ಮಾಡೋದೆವು. ಅದಕ್ಕೆ ದಯಮಾಡಿ ನಮ್ಮ ಕಡೆ ಇಲ್ಲಿ ರೈತರಿಗೆ ವಿನಂತಿ ಮಾಡ್ಕೋತೇವೆ, ಈ ನಮ್ಮಲ್ಲಿ ನಾಳಿಂದ ರಣಕಂದನ್ ಚಾಲು ಆಗೋದೈತಿ. ಅದಕ್ಕೆ ದಯಮಾಡಿ ಕರ್ನಾಟಕದ ರೈತರು ಯಾರು ವಾಪಸ್ ಕೊಡ್ಬೇಡ್ರಿ. ಮತ್ತೆ ನಿಮ್ಮ ಕರ್ನಾಟಕದಿಂದ ಏನು ಕಬ್ಬಿನ ಅಂದೋದು ಚಲೋ ಐತಿ, ಇದಕ್ಕೆ ಅವ್ರಿಗೆ ನಮ್ಮಲ್ಲಿ ಮಾರಾಟದಾಗ ಬಂದ ಕಷ್ಟ ಮಂದಿ ಯಾರೇ ಮಣ್ಣು ಹಾಕ್ತಿದ್ರ ಆ ಮಕ್ಕಳು ನಮಗೆ ಬಿಡಂಗಿಲ್ಲ, ಬಾರ್ಡರ್ ರೈತನ ಬಿಡಂಗಿಲ್ಲ. ಇಟ್ಟು ನಿಮ್ಗೆ ನಾ ಹೇಳ್ತೇನು, ದಯಮಾಡಿ ಇದೇನು ಆಂದೋಲನ ನಡೆಸಿದ್ರಿ, ಪಸ್ತಿಷ್ಯ ಒಳಗೆ ಬರಾಕ್ ಹೋಗ್ಬೇಡ್ರಿ. ಯಾವುದೋ ಪರಿಸ್ಥಿತಿ ಚಲೋ ಐತಿ, ಇಟ್ಟು ನಾ ನಿಮ್ ಕಡೆ ಹೇಳ್ಕೊಂಡ್ ಕೇಳ್ಕೊಂಡ ಕೊಡೋ ಶೇಕದ ಸಗಣ ನಮಗೆ ಮನಪಸ್ತ ಧನ್ಯವಾದ.